ಇದ್ರ ಹೊರತಾಗಿನೂ ನೀವು ಸಾಕಷ್ಟು ಕೆಲಸ ಮಾಡಿದ್ದೀರಾ, ಸಾಕಷ್ಟು ಏನೇನೋ ಕೆಲಸ ಮಾಡಿದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಏನೆಲ್ಲ ಕೆಲಸಗಳು ಮಾಡ್ತಿದ್ದೀರಾ ಸದ್ಯಕ್ಕೀಗ? ಸೊ ಸದ್ಯಕ್ಕೆ ನಂದು ಒಂದು ಬಿಸ್ನೆಸ್ ಇದೆ, ವುಲ್ಫ್ ಗ್ಯಾಂಗ್ ಅಂತ ಹೇಳಿ ನಮ್ದು ಒಂದು ಬರ್ಗರ್ ಬಿಸ್ನೆಸ್ ಇದೆ. ಇಲ್ಲಿ HSR ಇಲ್ಲೇ ಇದೆ. ಸೊ ಅದನ್ನ ಇವಾಗ ಒಂದು ದೊಡ್ಡ ಚೈನ್ ಆಗಿ ಮಾಡೋದಕ್ಕೆ ನಾ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದು ಬಿಟ್ಟು ನಮ್ಮ ಫ್ಯೂಚರ್ ಪ್ಲಾನ್ ಬಂದು ನನಗೆ ಒಂದು ಕನ್ನಡ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ಆಸೆ. ನನಗೆ ಬೈಕಿಂಗ್ ಅಂದರೆ ತುಂಬ ಇಷ್ಟ, ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ಸೊ ಅದರಲ್ಲಿ ಒಂದು ಕರ್ನಾಟಕದಲ್ಲಿ ಎಲ್ಲ ಜಾಗ ಟ್ರಾವೆಲ್ ಮಾಡಿ, ಬೈಕಲ್ಲೇ ಟ್ರಾವೆಲ್ ಮಾಡಿ ಕರ್ನಾಟಕನ ಫುಲ್ ನೋಡಬೇಕು ಅಂತ ಒಂದು ಆಸೆ. ಆ್ಯಂಡ್ ಅದನ್ನ ವ್ಲಾಗ್ ಮಾಡಿ ಯೂಟ್ಯೂಬಲ್ಲಿ ಹಾಕೋದಕ್ಕೆ ಕೂಡ ಐಡಿಯಾ. ಆ್ಯಂಡ್ ಏನೋ ಫಾರಿನ್ ಕಂಟ್ರೀಸ್ ಎಲ್ಲ ಟ್ರಾವೆಲ್ ಮಾಡಿದ್ರೆ ಆ ವ್ಲಾಗ್ ಎಲ್ಲ ಮಾಡಿ ಜನಗಳಿಗೆ ತೋರ್ಸೋಣ ಅಂತ ಒಂದು ಆಸೆ. ಸೊ ಇದೇ ನನ್ನ ನೆಕ್ಸ್ಟ್ ಪ್ಲ್ಯಾನ್. ಈಗ ಮಕ್ಕಳು ತುಂಬಾನೇ ಸೆನ್ಸಿಟಿವ್ ಇರ್ತಾರೆ, ಯೂತ್ಸ್. ಸೊ ಏನಾದರೂ ತಮ್ಮ ಆಸೆಗಳು ಈಡೇರ್ಲಿಲ್ಲ ಅಂತ ಅಂದಾಗ, ಅವರ ಗೋಲ್ಸ್ ಅಚೀವ್ ಮಾಡೋದಕ್ಕಾಗ್ಲಿಲ್ಲ ಅಂತಂದಾಗ ಅಫ್ಕೋರ್ಸ್ ಡಿಪ್ರೆಷನ್ಗೆ ಹೋಗೋದು ಸಹಜ. ಸೊ ಅಂಥವ್ರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ ಮೈಕಲ್ ಅವರು? ಅಂಥವ್ರಿಗೆ ನಾ ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ಕೆಲವು ಟೈಮ್ ಬಂದು ನಿಮಗೆ ಇರೋ ಗೋಲ್ ಬಂದು ನಿಮ್ಮ ಗೋಲ್ ನಿಮ್ಮನ್ನ ಚೂಸ್ ಮಾಡಬೇಕು, ನಿಮ್ಮ ಕೆಲಸ ನಿಮ್ಮನ್ನ ಚೂಸ್ ಮಾಡಬೇಕು. ನೀವು ಒಂದು ಇದನ್ನ ಪರ್ಸ್ಯೂ ಮಾಡಕ್ಕೆ ಟ್ರೈ ಮಾಡ್ಬೋದು. ಯಾಕಂದ್ರೆ ನಾನು ಒಂದು ರಿಯಾಲಿಟಿ ಶೋ ಅಲ್ಲಿ ಬರ್ತೀನಿ ಅಂತ ನಾ ಚಿಕ್ಕ ವಯಸ್ಸಲ್ಲಿ ಅನ್ಕೊಂಡೇ ಇಲ್ಲ. ಬಟ್ ಇವಾಗ ಇಲ್ಲಿ ಇದ್ದೀನಿ ಅಂದ್ರೆ ಈ ಲೈಫ್ ನನ್ನ ಚೂಸ್ ಮಾಡಿದೆ. ನೀವು ಯಾವಾಗ್ಲೂ ಪ್ರಿಪೇರ್ಡ್ ಆಗಿ ಇರಬೇಕು. ಒಂದು ಮೆಂಟಲ್ ಆಗಿ ಇರಲಿ ಇಲ್ಲ ಫಿಸಿಕಲ್ ಆಗಿ ಇರಲಿ, ನೀವು ಯಾವಾಗ ಪ್ರಿಪೇರ್ಡ್ ಆಗಿ ಇರಬೇಕು. ಇಂಗ್ಲಿಷ್ ಅಲ್ಲಿ ಒಂದು ಸೇಯಿಂಗ್ ಇದೆ, ವೆನ್ ಪ್ರಿಪರೇಷನ್ ಮೀಟ್ಸ್ ಆಪರ್ಚುನಿಟಿ ಸಕ್ಸಸ್ ಹ್ಯಾಪನ್ಸ್ ಅಂತ. ನೀವು ಫುಲ್ ಪ್ರಿಪೇರ್ಡ್ ಆಗಿ ಇರುವಾಗ ಆಪರ್ಚುನಿಟಿ ಬಂದ್ರೆ ನೀವು ಅದು ತಗೋಬಹುದು. ಆಪರ್ಚುನಿಟಿ ಬಂದಾಗ ನೀವು ರೆಡಿ ಇಲ್ಲ ಅಂದ್ರೆ ಆ ಆಪರ್ಚುನಿಟಿ ತಗೊಳಕ್ಕೂ ಆಗಲ್ಲ ನಿಮ್ಗೆ. ಸೊ ಅದರಲ್ಲಿ ಎಲ್ಲರೂ ಫಸ್ಟ್ ಬಾಡಿನ ಹೆಲ್ದಿಯಾಗಿ ಇಟ್ಕೋಬೇಕು, ಒಳ್ಳೆ ಡಯಟ್ ತಿನ್ಬೇಕು. ಆ್ಯಂಡ್ ಅವರು ಎಷ್ಟು ಮಟ್ಟದಿಗೆ ಅವ್ರು ಖುಷಿಯಂಗಿರ್ಬೋದೋ ಅಷ್ಟು ಖುಷಿಯಂಗಿರಾಕ ಟ್ರೈ ಮಾಡಬೇಕು. ಆ್ಯಂಡ್ ಅವರು ಆಪರ್ಚುನಿಟೀಸ್ನ ಹುಡುಕೊಂಡೇ ಇರಬೇಕು. ಆ್ಯಂಡ್ ಡೆಫಿನೆಟ್ಲಿ ಏನೋ ಒಂದು ಬರುತ್ತೆ. ಆ್ಯಂಡ್ ಡಿಪ್ರೆಷನ್ ಅಂತ ಹೇಳಿ ಸುಮ್ಮನೆ ಕುತ್ಕೊಳ್ಳೋದು ಕರೆಕ್ಟ್ ಇಲ್ಲ. ನೀವು ಸುಮ್ಮನೆ ಕುತ್ಕೊಂಡ್ರೆ ನೀವು ಸುಮ್ಮನೆ ಕುತ್ಕೊಂಡಿರ್ತೀರಾ. ನೀವು ಅದ್ರದ್ದು ಹೊರಗಡೆ ಬರೋಕ್ಕೆ ಟ್ರೈ ಮಾಡಲೇಬೇಕು. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ನಿಮ್ಮ ಇಬ್ಬರನ್ನ ನೋಡಿದಾಗ, ನಿಮ್ಮ ಮತ್ತೆ ವಿನಯ್ನ ನೋಡಿದಾಗ, ಇಬ್ರು ಸೂಪರ್ ಆಗಿರೋ ವಿಲನ್ಗಳು ಸಿಕ್ಕಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ, ಸಖತ್ ಆಪ್ಟ್ ಆಗ್ತಾರೆ ಇವರು ವಿಲನ್ ಆಗಿ ಅಂತ ಎಲ್ಲರೂ ಮಾತನಾಡ್ಕೊಳ್ತಾ ಇದ್ರು. ಇವನ್ ವಿನಯ್ ಕೂಡ ಹೇಳ್ತಾರೆ ಐ ಆಮ್ ವಿಲನ್ ಅಂತ ಹೇಳ್ಬಿಟ್ಟು. ಸೊ ಮೈಕಲ್ ಅವರು ವಿಲನ್ ಆದ್ರೆ ಯಾರೋ ಅಪೋಸಿಟ್ ಹೀರೋಗೆ ವಿಲನ್ ಆಗಕ್ಕೆ ಇಷ್ಟಪಡ್ತಾರೆ. ಮತ್ತೆ ಯಾವ ವಿಲನ್ ಅಂತಂದ್ರೆ ಮೈಕಲ್ ಅವ್ರಿಗೆ ಇಷ್ಟ ತುಂಬಾ? ನನಗೆ ಯಾರು ವಿಲನ್ ಇಷ್ಟ ಅಂತ ನನಗೆ ಗೊತ್ತಿಲ್ಲ, ಆಕ್ಚುಲಿ ಅಷ್ಟು ನೋಡಿದಿಲ್ಲ. ಬಟ್ ಇಂಡಸ್ಟ್ರಿ ತಗೊಳ್ಳಿ, ನನಗೆ ಅರ್ಜುನ್ ರಾಮ್ಪಾಲ್ ಅಂದ್ರೆ ತುಂಬಾ ಇಷ್ಟ. ಅವರು ಒಂದು ಒಳ್ಳೆ ವಿಲನ್ ರೋಲ್ಗೆ ತುಂಬಾ ಚೆನ್ನಾಗಿ ಸೆಟ್ ಆಗ್ತಾರೆ. ಸೊ ಅವರು ಅಂದ್ರೆ ಇಷ್ಟ. ಅಂಡ್ ವಿಲನ್ ಯಾರ್ಗ ಆಪೋಸಿಟ್ ಅಲ್ಲಿ ಆಗ್ಬೇಕು ಅಂದ್ರೆ ಖಂಡಿತ ನಾ ಸುದೀಪ್ ಸರ್ಗೆ ಆಪೋಸಿಟ್ ಆಗ್ಬೇಕು ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಆಲ್ರೆಡಿ ನಮ್ಮ ಮಧ್ಯದಲ್ಲಿ ಒಂದು ಚಿಕ್ಕ ಜಗಳ ಅಂತ ಹೇಳಕ್ ಆಗಲ್ಲ, ಅವರೇ ಬೈದಿದ್ದಾರೆ. ಬಟ್ ಮೇ ಬಿ ರೋಲ್ ಅಲ್ಲಿ ಸಿಕ್ಕಿದ್ರೆ ನಾ ಚೆನ್ನಾಗಿ ಮಾಡ್ಬೋದು ಅಂತ ನನ್ಗೆ ಅನ್ಸುತ್ತೆ. ಇದು ಇವಾಗ ಏನು ಇಂಪಾರ್ಟೆಂಟ್ ಏನಂದ್ರೆ ಪರೀಕ್ಷೆ ಆಗ್ಬೇಕು. ಇವಾಗ ನಾವೊಬ್ಬ ಇದ್ದೀನಿ ಅಂತ ಅವ್ರಿಗೆ ಗೊತ್ತು. ಅಂಡ್ ಅವ್ರಿಗೆ ಒಂದು ಒಳ್ಳೆ ರೋಲ್ ಅವ್ರ ಕೈಯಲ್ಲಿ ಇದ್ರೆ ಖಂಡಿತ ಕೊಡ್ತಾರೆ ಅಂತ ನನ್ಗೆ ಅನ್ಸುತ್ತೆ. ಸುದೀಪ್ ಸರ್, ನಿಮ್ ನೆಕ್ಸ್ಟ್ ಮೂವಿಗೆ ಒಂದು ಒಳ್ಳೆ ವಿಲನ್ ರೋಲ್ ಬೇಕಂದ್ರೆ ನನ್ಗೆ ಕೊಡಿ. ಒಂದು ಕ್ಲಾಸಿ ಫಾರಿನ್ ವಿಲನ್, ನಿಮ್ಗೆ ಅದು ಕನ್ನಡ ಮಾತಾಡೋ ಫಾರಿನ್ ವಿಲನ್ ನಿಮ್ಗೆ ಬೇಕಂದ್ರೆ ಖಂಡಿತ ನನಗೆ ಕಾಲ್ ಮಾಡಿ, ಖುಷಿಯಂಗ ಮಾಡ್ತೀನಿ ರೋಲು. ಅಂಡ್ ಇವಾಗ ಡಯಟ್ ಚೆನ್ನಾಗಿ ಸಿಗತ್ತೆ, ಒಳ್ಳೆ ಜಿಮ್ಮು ಇದೆ ನನ್ನ ಹತ್ರ. ಫುಲ್ ಟ್ರೈನಿಂಗ್ ಮಾಡಿ ಫುಲ್ ಫಿಟ್ ಆಗಿ ಬರ್ತೀನಿ. ಮಾಡೋಣ ಸರ್.